ಇನ್ನು ಈತನ ಬೆನ್ನ ಹಿಂದೆ ಯಾರ್ಯಾರು ನಿಂತಿದ್ದಾರೆ ಅವರಿಗೆ ಈಗ ನಡುಕ ಶುರುವಾಗಿದೆ. ಚೆನ್ನೈನ ಜೊತೆ ಪ್ಲಾನ್ ಮಾಡಿದ್ದವರಿಗೆ ಬಂಧನ ಭೀತಿ, ಷಡ್ಯಂತ್ರದ ಹಿಂದಿರೋರನ್ನ ಎಸ್ಐಟಿ ಬಂಧಿಸಲಿದೆ. ಇನ್ನು ಹಲವರನ್ನ ಎಸ್ಐಟಿ ಬಂಧಿಸುವಂತಹ ಸಾಧ್ಯತೆ. ಚೆನ್ನೈಗೆ ಬೆಂಬಲ ನೀಡಿದವರಿಗೆ ಶುರುವಾಯಿತು ಸಂಕಷ್ಟ. ಇನ್ನು ಈ ಎಕ್ಸ್ಕ್ಲೂಸಿವ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕ್ರೈಮ್ ಹೆಡ್ ಕಿರಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ಈ ಹಿಂದೆ ಕೂಡ ಟಿವಿನ ಈ ವಿಚಾರದ ಬಗ್ಗೆ ತಿಳಿಸಿತ್ತು, ಜೊತೆಗೆ ಈಗಲೂ ಕೂಡ ನಾವು ತಿಳಿಸ್ತಾ ಇರುವಂಥದ್ದು ಏನಂತಂದ್ರೆ ಏನೇನಾಯಿತು, ಎಲ್ಲಿ ಈತ ಮಾಡಿದಂಥ ಆರೋಪಗಳಿಗೆ ಪೂರಕವಾದಂಥ ಸಾಕ್ಷಿಗಳನ್ನು ಅಥವಾ ವಿಚಾರಗಳನ್ನು ಮುಂದಿಡುವಲ್ಲಿ ವಿಫಲನಾದ, ಜೊತೆಗೆ ಈತನ ಹಿಂದೆ ಒಂದಷ್ಟು ಟೀಮ್ ವರ್ಕ್ ಆಗ್ತಿತ್ತು ಅನ್ನೋ ವಿಚಾರ, ಇದೆಲ್ಲವನ್ನು ಕೂಡ ನೋಡಿದಾಗ ಎಸ್ಐಟಿಯ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಆಗಿದೆ ಅಂತ. ಅವಿನಾಶ್, ಕಳೆದ ಸೋಮವಾರನೇ ಈ ಒಂದು ಸ್ಫೋಟಕ ಸುದ್ದಿಯನ್ನು ನಾವು ಅವತ್ತು ಪ್ರಸಾರ ಮಾಡಿದ್ವಿ. ಮುಖ್ಯವಾಗಿ ಅವತ್ತು ಕಳೆದ ಭಾನುವಾರನೇ ಆತ ಎಲ್ಲವನ್ನು ಕೂಡ ತಪ್ಪೊಪ್ಕೊಂಡಿದ್ದ. ಯಾರ್ಯಾರು ನನ್ನ ಹಿಂದೆ ಇದ್ದಾರೆ, ನಾನು ಎಲ್ಲಿದ್ದೆ, ತಮಿಳುನಾಡಿನಲ್ಲಿದ್ದಾಗ ಬಂದು ನನ್ನ ಅಪ್ರೋಚ್ ಮಾಡಿದ್ದು, ಅಲ್ಲಿಂದ 1.5 ವರ್ಷ ನನ್ನ ಜೊತೆ ಅವ್ರ ಜೊತೆಯಲ್ಲಿ ನಾನು ಇಟ್ಕೊಂಡಿದ್ರು. ಅದರಲ್ಲಿ ಮುಖ್ಯವಾಗಿ ಆತ ಹೇಳುವಂಥ ಮಟ್ಟಣ್ಣನೋ ಇರ್ಬೋದು, ಅವರ ಜೊತೆಯಲ್ಲಿರುವಂಥವ್ರು ಎಲ್ಲರೂ ಕೂಡ ಹೇಗೆ ನನಗೆ ಆಮಿಷವನ್ನು ಒಡ್ಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಹೇಗೆ ನನಗೆ ಈ ಒಂದು ಕಥೆಯನ್ನು ಹೇಳೋಕ್ಕೆ ಎಲ್ಲವೂ ಕೂಡ ಸ್ಕ್ರೀನ್ ಪ್ಲೇ ರೆಡಿ ಮಾಡಿಕೊಟ್ಟಿದ್ರು ಅನ್ನೋದನ್ನೆಲ್ಲ ಕಳೆದ 1.5 ವರ್ಷದಿಂದ ನನಗೂ ಕೂಡ ಭಾಳಷ್ಟು ಭಯ ಇತ್ತು. ಅಂತಿಮವಾಗಿ ಕನ್ವಿನ್ಸ್ ಆದೆ. ಜೊತೆಗೆ ಯಾರೋ ಒಂದು ಲೇಡಿ ಕಂಪ್ಲೇಂಟ್ ಕೊಡ್ತಾ ಅದಾದಮೇಲೆ ನೀವು ಹೋಗಬೇಕು ಅಂತ ಇವೆಲ್ಲವೂ ಕೂಡ ನಾವು ಆ ದಿನ ಹೇಳಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಅಂದರೆ ಅಧಿಕೃತವಾಗಿ ಇವತ್ತು ಬೆಳಗ್ಗೆ ಆತನನ್ನು ಕೂಡ ಈಗ ಅರೆಸ್ಟ್ ಮಾಡಿದ್ದಾರೆ. ಮುಖ್ಯವಾಗಿ ಈಗ ಪೊಲೀಸರು ಆತ ಸುಳ್ಳು ಹೇಳಿದ್ದ ಕಳೆದ 20 ದಿನಗಳಿಂದ ಏನು 20-25 ದಿನಗಳಿಂದ ಏನೇನು ಡ್ರಾಮಾ ಇತ್ತು ಅದಕ್ಕೆ ಒಂದು ಕ್ಲೈಮ್ಯಾಕ್ಸ್ ಅಂದರೆ ಪೊಲೀಸ್ ಸ್ಟಾಪ್ ಬಿದ್ದಿದೆ. ಈಗ ಸಂಬಂಧಪಟ್ಟಂತೆ ಆತನ ಮೇಲೂ ಕೂಡ ಈಗ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಆತನ ಈಗಾಗಲೇ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಮುಖ್ಯವಾಗಿ ಈಗ ಇರುವಂಥದ್ದು ಎಸ್ಐಟಿಗೆ ಚಾಲೆಂಜ್ ಆಗಿರುವಂಥದ್ದು, ಈಗ ಆತ ಏನೇನು ಹೇಳಿದ್ರು ಅಂದರೆ ಈ ಹಿಂದೆ ಯಾರ್ಯಾರೋ ತನ್ನ ಹಿಂದೆ ಇದ್ದರು, ಯಾವ ಸಂಘಟನೆ ಇರ್ಬೋದು, ಯಾವ ವ್ಯಕ್ತಿಗಳು ತನಗೆ ಈ ರೀತಿ ಇವೆಲ್ಲವೂ ಕೂಡ ಡ್ರಾಮಾ ಮಾಡೋಕ್ಕೆ ತಿಳಿಸಿದ್ರು. ಆಮೇಲೆ ಜೊತೆಗೆ ಕಂಪ್ಲೀಟಾಗಿ ಇದು ಈ ಒಂದು ಇಲ್ಲದೇ ಇದ್ದಿದ್ದನ್ನೆಲ್ಲ ಇರೋಕ್ಕೆ ಎಲ್ಲವೂ ಕೂಡ ಹೇಳಿದ್ದು. ಆಮೇಲೆ ಜೊತೆಗೆ ಬುರ್ಡೆ ಯಾರು ತೊಗೊಬಂದು ಫಸ್ಟ್ ಆತ ತೊಗೊಬರುವಂಥ ಬುರ್ಡೆ ಯಾರು ತೊಗೊಬಂದು ಇವನಿಗೆ ಕೊಟ್ಟಿದ್ದು, ಅದು ಎಲ್ಲಿತ್ತು ಅನ್ನೋದು ಎಲ್ಲವೂ ಕೂಡ ಈಗ ಇನ್ವೆಸ್ಟಿಗೇಷನ್ ಮಾಡಬೇಕು. ಬಹುಶಃ ಆತನನ್ನು ಮತ್ತೆ ಪೊಲೀಸ್ ಕಸ್ಟಡಿಗೆ SIT ಅಧಿಕಾರಿಗಳು ತಗೋತಾರೆ. ಯಾಕೆಂದರೆ ಸಾಕಷ್ಟು ವಿಚಾರಗಳಿದ್ದಾವೆ. ಈಗ ಅವ್ರಿಗೆ ಕಳೆದ ಒಂದು ವಾರವೇ ಇದಕ್ಕೆ ಬ್ರೇಕ್ ಡೌನ್ ಆಗಿತ್ತು. ಈ ಒಂದು ಕೇಸ್ಗೆ ಸಂಪೂರ್ಣ ನಾವು ಏನೇನು ಮಾಡ್ತಾಯಿದ್ವಿ ಅದಕ್ಕೆಲ್ಲವೂ ಕೂಡ ಈತ ಹೇಳ್ತಾ ಇರೋದೆಲ್ಲ ಬುರ್ಡೆ ಅಂತ ಅವ್ರಿಗೂ ಕೂಡ ಗೊತ್ತಾಗಿತ್ತು. ಆದರೆ ಕೆಲವೊಂದು ಬೇರೆ ಬೇರೆ ಕಾರಣಗಳಿಗೋಸ್ಕರ ಅದನ್ನು ಅವನು ಇನ್ನೂ ಕೂಡ, ಯಾಕೆಂದರೆ ಕಂಪ್ಲೀಟ್ ಕೋರ್ಟ್ ಮಾನಿಟರ್ ಮಾಡ್ತಾ ಇರೋದ್ರಿಂದ ಒಂದಷ್ಟು ದಿನ ತಳ್ಳಿದ್ರು. ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಸೆಷನ್ ಕಂಪ್ಲೀಟ್ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ರು. ಅಂತಿಮವಾಗಿ ಈಗ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಆತನನ್ನು ಅರೆಸ್ಟ್ ಮಾಡಿಕೊಂಡು ಅವನು ಪ್ರೊಡ್ಯೂಸ್ ಮಾಡಿ ಮತ್ತೆ ಪೊಲೀಸ್ ಕಸ್ಟಡಿಗೆ ತಗೊಳ್ಳುವಂಥದ್ದು ಇದಿದೆ. ಹಿಂದೆ ಜೊತೆಗೆ ಈಗ ಇರುವಂಥ ಚಾಲೆಂಜ್ ಏನು ಅಂತಂದರೆ, ಈಗ ಹೇಳಿರುವಂಥ ಕಥೆಗಳು ಏನೇನು ಹೇಳಿದ್ದ, ಈಗ 13 ಪಾಯಿಂಟು, ಜೊತೆಗೆ ಬೇರೆ ಬೇರೆ ಹಿಂದೆ ಕೋರ್ಟಲ್ಲಿ ಆತ ಏನೇನು ಹೇಳಿಕೆ ಕೊಟ್ಟಿದ್ದ ಅದೆಲ್ಲವೂ ಕೂಡ ಸುಳ್ಳಾಗಿದೆ. ಜೊತೆಗೆ ಯಾರು ಹಿಂದೆ ಇದ್ದಾರೆ, ಏನು ಫೈನಾನ್ಸ್ ಏನಾರ ಮಾಡಿದ್ರು ಅಥವಾ ಯಾವ ಇನ್ಫ್ಲೂಯೆನ್ಸ್ಗೆ ಈತ ಒಳಗಾಗಿ ಈ ರೀತಿ ಎಲ್ಲ ಸುಳ್ಳು ಹೇಳಿದ್ದ ಅನ್ನೋದನ್ನು ಕೂಡ ತನಿಖೆ ಮಾಡಬೇಕಾದ್ರೆ ಅವತ್ತೆಲ್ಲರದು ಕೂಡ ಬರಬೇಕಾಗಿದೆ. ಆ ಒಂದು ವಿಚಾರ ಕಂಪ್ಲೀಟಾಗಿ ಹೊರಗಡೆ ಬರಬೇಕಾಗಿದೆ. ಜೊತೆಗೆ SIT ಅವರು ಇನ್ನು ಮುಂದೆ ಅದಕ್ಕೆ ಹೋಗಿ ತನಿಖೆ ಮಾಡ್ತಾರೋ ಅಥವಾ ಇಲ್ಲಿಗೆ ಇದಕ್ಕೆ ಹಾಕ್ಬಿಟ್ಟು ಇಲ್ಲಿಗೆ ಕ್ಲೋಸ್ ಮಾಡ್ತಾರೋ ಅನ್ನೋದು ಕೂಡ ನೋಡಬೇಕಾಗಿದೆ. ಅವಿನಾಶ್, ಧನ್ಯವಾದ ಕಿರಣ್. ಇದು ಇನ್ಸ್ಪೆಕ್ಟರ್ ಮಂಜುನಾಥ್ ಒಂದು ಕಡೆ ವಿಚಾರಣೆ, ಹಾಗೆ ಪ್ರಣವ್ ಮೊಹಂತಿ ಕೂಡ ಇದ್ರ ಬಗ್ಗೆ ವಿಚಾರಣೆ ನಡೆಸಿದ್ರು. ಕೋರ್ಟ್ ಹೊರಗಡೆ ಕುರ್ಚಿಯಲ್ಲಿ ಕೂತಿರುವಂಥ ಚೆನ್ನೈ ಈಗ ಕೋರ್ಟ್ನ ಅಪ್ಡೇಟನ್ನು ನಿಮಗೆ ನೀಡೋದಾದ್ರೆ, ಚೆನ್ನೈನ ಹತ್ತಿರ ಯಾರನ್ನೂ ಕೂಡ SITಯ ಪೊಲೀಸರು ಈಗ ಬಿಡ್ತಾ ಇಲ್ಲ. SIT ಭದ್ರತೆಯಲ್ಲಿರುವಂಥ ದೂರುದಾರ ಚಿನ್ನಯ್ಯ, ಮಾಸ್ಕ್ ಧರಿಸಿಕೊಂಡೇ ಕೂತಿರುವಂಥ ದೂರುದಾರ ಚಿನ್ನಯ್ಯ ಇವತ್ತು ಮೆಡಿಕಲ್ ಈ ಚೆಕಪ್ ನಂತರ ಆತನನ್ನು ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಜಡ್ಜ್ ಮುಂದೆ ಹಾಜರುಪಡಿಸುವಂಥ ಪ್ರಕ್ರಿಯೆ ಈಗ ನಡೀತಾ ಇದೆ. ಆರೋಪಿ ಚಿನ್ನಯ್ಯಗೆ ಕೋರ್ಟ್ನಲ್ಲಿ ಈಗ ಮುಂದೇನು ಕಸ್ಟಡಿನ ಅಥವಾ ನ್ಯಾಯಾಂಗ ಬಂಧನ ಯಾವುದು ಅಂತ ಕ್ಲಿಯರ್ ಆಗಬೇಕಾಗಿದೆ. ಇದುವರೆಗೂ ಕೂಡ ಆತ ಹೇಳಿದಂಥ ಎಲ್ಲ ಸ್ಟೋರಿಗಳನ್ನು, ಏನೆಲ್ಲ ವಿಚಾರಗಳನ್ನು, ಏನೇನು ಆರೋಪಗಳನ್ನು ಆತ ಮಾಡಿದ್ದ, ಅದಕ್ಕೆ ಬೇಕಾದಂಥ ಸಾಕ್ಷ್ಯ, ಜೊತೆಗೆ ಆತ ಮಾಡ್ತಿರುವಂಥ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇಂಟ್ರಾಗೇಷನ್ ನಡೆಸಿದಂಥ ಸಂದರ್ಭದಲ್ಲಿ ಆತನನ್ನು ನಂತರ ಇವತ್ತು ಬೆಳಗ್ಗೆ 5:30ಕ್ಕೆ ಬಂಧಿಸುವಂಥದ್ದೇ ಸರಿ ಅನ್ನೋ ನಿರ್ಧಾರಕ್ಕೆ SIT ಪೊಲೀಸರು ಬಂದಿದ್ದಾರೆ.